ಯಾವತ್ತಾದರೂ ನಿಮ್ಮ ಲೈಫ್ನಲ್ಲಿ ಹೀಗೆ ಆಗಿದೆಯಾ? ನೀವು ಯಾವುದೋ ಹೊಸ ಜಾಗಕ್ಕೆ ಹೋಗಿರ್ತೀರ. ಅಲ್ಲಿರೋ ಜನ, ಆ ವಾತಾವರಣ ನೋಡಿ ಒಮ್ಮೆಗೆ ಶಾಕ್ ಆಗ್ತೀರಾ. ಯಾಕಂದ್ರೆ ಅರೆ, ಈ ಜಾಗವನ್ನ ನಾನು ಎಲ್ಲೋ ನೋಡಿದ್ದೀನಿ, ಈ ಘಟನೆ ನನ್ನ ಲೈಫ್ನಲ್ಲಿ ಮುಂಚೆನೇ ನಡೆದಿತ್ತು ಅಂತ ನಿಮಗೆ 100ಕ್ಕೆ 100 ಪಾಲು ಗ್ಯಾರಂಟಿ ಇರುತ್ತೆ. ಆದರೆ ವಾಸ್ತವದಲ್ಲಿ ನೀವು ಆ ಜಾಗಕ್ಕೆ ಹೋಗಿದ್ದೇ ಅದು ಮೊದಲನೇ ಬಾರಿ. ನಿಮ್ಮ ಜೊತೆ ಈಗಷ್ಟೇ ಮಾತನಾಡುತ್ತಿರುವ ವ್ಯಕ್ತಿಯ ಮಾತುಗಳು ನಿಮಗೆ ಮುಂಚೆನೇ ಕೇಳಿಸಿದ ಹಾಗೆ ಭಾಸವಾಗುತ್ತೆ. ಇದೇನು ಪೂರ್ವಜನ್ಮದ ನೆನಪ, ಅಥವಾ ಮುಂದೇನಾಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಾಗುವ ಸೂಪರ್ ಪವರ್ ನಮಗೆ ಸಿಕ್ಕಿದೆಯಾ? ಖಂಡಿತ ಇಲ್ಲ. ವಿಜ್ಞಾನದ ಭಾಷೆಯಲ್ಲಿ ಇದನ್ನ ಡೇಜಾ ವೂ ಅಂತ ಕರೀತಾರೆ. ಅಂದರೆ ಈಗಾಗಲೇ ನೋಡಿದ್ದೇನೆ ಅನ್ನೋ ಅರ್ಥ. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಬದಲಾಗಿ ನಮ್ಮದೇ ಮೆದುಳು ನಮ್ಮ ಜೊತೆಯೇ ಆಡುವ ಒಂದು ಅದ್ಭುತವಾದ ಮೈಂಡ್ ಗೇಮ್. ಸಿನಿಮಾಗಳಲ್ಲಿ ನಡೆಯುವಂತಹ ಟೈಮ್ ಟ್ರಾವೆಲ್ ಘಟನೆಗಳು ನಮ್ಮ ಮೆದುಳಿನ ಒಳಗೇ ನಡೆಯುತ್ತಿರುತ್ತವೆ. ನಮ್ಮ ಕಣ್ಣು ನೋಡುವ ದೃಶ್ಯ ಮೆದುಳಿಗೆ ತಲುಪುವಾಗ 1 ಮಿಲಿ ಸೆಕೆಂಡ್ ವಿಳಂಬವಾದರೆ ಸಾಕು, ನಮ್ಮ ಮೆದುಳು ಅದನ್ನ ಹೊಸ ಘಟನೆ ಅಂತ ಸ್ವೀಕರಿಸುವ ಬದಲು ಶೇಖರಣೆಯಾಗಿರುವ ಹಳೆಯ ನೆನಪು ಅಂತ ನಮಗೆ ಸುಳ್ಳು ಹೇಳುತ್ತೆ. ಅಂದರೆ ವಾಸ್ತವದಲ್ಲಿ ನಮ್ಮ ಮೆದುಳು ಹ್ಯಾಕ್ ಆಗಿರುತ್ತೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಅರಿವೇ ಇಲ್ಲದಂತೆ ನಮ್ಮ ಮೆದುಳು ಮಾಡುವ ಈ ಟೈಮ್ ಟ್ರಾವೆಲ್ ರಹಸ್ಯವನ್ನ ಬಿಡಿಸೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಶಾಕಿಂಗ್ ಸತ್ಯ ಕಾದಿದೆ. ಅದಕ್ಕೂ ಮುನ್ನ ನಿಮಗೂ ಲೈಫ್ನಲ್ಲಿ ಈ ತರಹದ ಡೇಜಾವು ಅನುಭವ ಆಗಿದೆಯಾ? ಈಗಲೇ ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಾ, ಡೆಜಾವೂನಲ್ಲಿ ಕೇವಲ ಒಂದೇ ವಿಧ ಇಲ್ಲ. ವಿಜ್ಞಾನಿಗಳು ಇದನ್ನು 3 ಮುಖ್ಯ ವಿಧಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಡೆಜಾ ವಿಸಿಟಿಂಗ್. ಅಂದ್ರೆ ನೀವು ಯಾವತ್ತೂ ಹೋಗದ ಜಾಗಕ್ಕೂ ಹೋದಾಗ ಆ ಜಾಗದ ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ರಸ್ತೆ ನಿಮಗೆ ಮೊದಲೇ ಪರಿಚಯ ಇದ್ದ ಹಾಗೆ ಅನಿಸುವುದು. ಇತಿಹಾಸದಲ್ಲಿ ಎಷ್ಟೋ ಜನ ತಾವು ಹಿಂದೆಂದೂ ಹೋಗದ ದೇಶಗಳಿಗೆ ಹೋದಾಗ ಅಲ್ಲಿನ ಹಳೆಯ ಕಟ್ಟಡಗಳ ರಹಸ್ಯ ದಾರಿಗಳನ್ನು ನಿಖರವಾಗಿ ಹೇಳಿದ ಉದಾಹರಣೆಗಳಿವೆ. ಎರಡನೆಯದು ಡೆಜಾ ವೆಕ್ಯೂ. ಇದು ಅತ್ಯಂತ ಭಯಾನಕ. ಇದು ಕೇವಲ ಜಾಗವಲ್ಲ, ನಡೆಯುತ್ತಿರುವ ಇಡೀ ಘಟನೆ, ಮಾತನಾಡುತ್ತಿರುವ ವ್ಯಕ್ತಿ, ಕೇಳಿಸುತ್ತಿರುವ ಶಬ್ದ ಎಲ್ಲವೂ ಮುಂಚೆನೇ ನಡೆದಿತ್ತು ಅನ್ನೋ ಅರಿವು. ಇಲ್ಲಿಯವರೆಗೆ ನಾವು ಡೇಜಾವು ಬಗ್ಗೆ ಮಾತನಾಡಿದೆವು. ಆದರೆ ನಮ್ಮ ಮೆದುಳು ಮಾಡುವ ಇನ್ನೊಂದು ಭಯಾನಕ ಮ್ಯಾಜಿಕ್ ಇದೆ. ಅದೇ ಮ್ಯಾಂಡೇಲಾ ಎಫೆಕ್ಟ್. ಡೇಜಾವು ಅನ್ನೋದು ಕೇವಲ ಒಬ್ಬ ವ್ಯಕ್ತಿಗೆ ಆಗುವ ಅನುಭವ. ಆದರೆ ಮ್ಯಾಂಡೇಲಾ ಎಫೆಕ್ಟ್ ಅಂದ್ರೆ ಜಗತ್ತಿನ ಲಕ್ಷಾಂತರ ಜನರಿಗೆ ಎಷ್ಟೋ ವರ್ಷಗಳ ಹಿಂದೆ ನಡೆದೇ ಇಲ್ಲದ ಘಟನೆ ನಿಜವಾಗಿಯೂ ನಡೆದಿತ್ತು ಅಂತ ನಂಬುವುದು. ಉದಾಹರಣೆಗೆ, ಯಾವುದೋ ಒಂದು ಫೇಮಸ್ ಬ್ರ್ಯಾಂಡ್ನ ಲೋಗೋ ಅಥವಾ ಯಾವುದೋ ಸಿನಿಮಾದ ಡೈಲಾಗ್. ನಾವೆಲ್ಲರೂ ಅದು ಹೀಗೇ ಇತ್ತು ಅಂತ ನಂಬಿರ್ತೀವಿ. ಆದರೆ ರಿಯಾಲಿಟಿಯಲ್ಲಿ ಹುಡುಕಿದಾಗ ಆ ವಸ್ತು ಹಾಗೆ ಇರಲೇ ಇಲ್ಲ ಅಂತ ಗೊತ್ತಾಗುತ್ತೆ. ನಮ್ಮ ಮೆದುಳು ಕೆಲವೊಮ್ಮೆ ಇಲ್ಲಿಯವರೆಗೆ ನಾವು ಡೇಜಾವು ಬಗ್ಗೆ ಮಾತನಾಡಿದೆವು. ಆದರೆ ನಮ್ಮ ಮೆದುಳು ಮಾಡುವ ಇನ್ನೊಂದು ಭಯಾನಕ ಮ್ಯಾಜಿಕ್ ಇದೆ. ಅದೇ ಮ್ಯಾಂಡೇಲಾ ಎಫೆಕ್ಟ್. ಡೇಜಾವು ಅನ್ನೋದು ಕೇವಲ ಒಬ್ಬ ವ್ಯಕ್ತಿಗೆ ಆಗುವ ಅನುಭವ. ಆದರೆ ಮ್ಯಾಂಡೇಲಾ ಎಫೆಕ್ಟ್ ಅಂದ್ರೆ ಜಗತ್ತಿನ ಲಕ್ಷಾಂತರ ಜನರಿಗೆ ಎಷ್ಟೋ ವರ್ಷಗಳ ಹಿಂದೆ ನಡೆದೇ ಇಲ್ಲದ ಘಟನೆ ನಿಜವಾಗಿಯೂ ನಡೆದಿತ್ತು ಅಂತ ನಂಬುವುದು. ಉದಾಹರಣೆಗೆ, ಯಾವುದೋ ಒಂದು ಫೇಮಸ್ ಬ್ರ್ಯಾಂಡ್ನ ಲೋಗೋ ಅಥವಾ ಯಾವುದೋ ಸಿನಿಮಾದ ಡೈಲಾಗ್. ನಾವೆಲ್ಲರೂ ಅದು ಹೀಗೇ ಇತ್ತು ಅಂತ ನಂಬಿರ್ತೀವಿ. ಆದರೆ ರಿಯಾಲಿಟಿಯಲ್ಲಿ ಹುಡುಕಿದಾಗ ಆ ವಸ್ತು ಹಾಗೆ ಇರಲೇ ಇಲ್ಲ ಅಂತ